ಸಂತ ಋಷಿ ಭರದ್ವಾಜ ಮುನಿ. ವೇದಗಳು ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಈ 4 ಭಾರತೀಯ ಸಂಸ್ಕೃತಿಯ ಭಂಡಾರಗಳು ಸಾವಿರಾರು ವರ್ಷಗಳ ಹಿಂದೆ ನಮ್ಮ ಪೂರ್ವಜರು ಬದುಕಿ ಬಾಳಿದ ಬಗೆ, ಅವರ ನಡವಳಿಕೆ, ಆಚಾರ ವಿಚಾರ ವ್ಯವಹಾರಗಳೆಲ್ಲವೂ ವೇದಗಳಿಂದ ತಿಳಿಯುತ್ತದೆ. ಪ್ರಾಚೀನ ಹಿರಿಯ ಬಾಳು ಭರದ್ವಾಜರು ಅಥವಾ ಭಾರದ್ವಾಜ ಮುನಿ ಎಂದು ಸಹ ಕರೆಯುತ್ತಾರೆ. ಭರದ್ವಾಜರು ಈ ವೇದಗಳ ಕಾಲದ ಋಷಿ. ಋಗ್ವೇದದಲ್ಲಿ ಅವರಿಗೆ ಸಂಬಂಧಿಸಿದ ಅನೇಕ ಸ್ತೋತ್ರಗಳಿವೆ. ಅಷ್ಟೇ ಅಲ್ಲ, ಅವರು ಪರೋಪಕಾರಿಯಾಗಿ ಬಾಳಿದ ಮಹಾತ್ಮರು. ಪ್ರಜೆಗಳಿಗೆ ಅವರು ಬಾಳುವ ಬಗೆಯನ್ನು ಕಲಿಸಿದರು. ಧರ್ಮಾತ್ಮರಾದ ರಾಜರನ್ನು ಉದ್ಧಾರ ಮಾಡಿದರು. ಅವರು ದೇವತೆಗಳ ಮೆಚ್ಚುಗೆಗೆ ಪಾತ್ರರಾಗಿ ಹೊಗಳಿಕೊಂಡವರು. ಪೂಜ್ಯರಾದ ಸಪ್ತಋಷಿಗಳಲ್ಲಿ ಒಬ್ಬರೆಂದು ಕೀರ್ತಿಯನ್ನು ಪಡೆದವರು. ಅಂತಹ ಮಹಾನುಭಾವರಾದ ಜೀವನದ ಕಥೆಯನ್ನು ಸ್ವಾರಸ್ಯವಾದದ್ದು ಅವರ ಸ್ಮರಣೆಯ ಪವಿತ್ರ ಕಥೆಯಾಗಿದೆ. ಇವರು ಯಾರು? ಈ ಮಹಾತ್ಮರಾದ ಭರದ್ವಾಜರು ಯಾರು? ತಿಳಿಯೋಣ ಬನ್ನಿ. ಕೇಳುವವರಿಲ್ಲದ ಮಗು. ದೇವಗಂಗಾ ನದಿಯ ತೀರದಲ್ಲಿ ಒಂದು ಗಂಡು ಮಗು ಕಂಡಿತು. ಎಷ್ಟು ಮುದ್ದಾಗಿದ್ದಾನೆ ಈ ಪುಟ್ಟ ಕಂದ! ಬಂಗಾರದ ಮೈಬಣ್ಣ. ಆಗ ತಾನೇ ಹುಟ್ಟಿದಂತಿರುವ ಇವನ ಮುಖದಲ್ಲಿ ಸೂರ್ಯನ ತೇಜಸ್ಸು, ಚಂದ್ರನ ಕಾಂತಿ. ಹಸಿವಿನಿಂದಲೋ ಏನೋ ವಿಲಿವಿಲಿ ಒದ್ದಾಡುತ್ತಿದ್ದಾನೆ. ಕೇಳುವವರೇ ದಿಕ್ಕಿಲ್ಲವಲ್ಲ. ಇವನನ್ನು ಹೇಗೆ ಬಿಟ್ಟು ಹೋದವರೋ ಯಾರೋ, ಅಯ್ಯೋ ಪಾಪ. ಮರುದ್ಗಣ ದೇವತೆಗಳು ತಮ್ಮ ತಮ್ಮಲ್ಲಿಯೇ ಮಾತನಾಡಿಕೊಂಡರು. ಆ ಪುಟಾಣಿಯನ್ನು ಎತ್ತಿಕೊಂಡರು. ಅವನ ಮೈ ತಡವಿ ಮುದ್ದಾಡಿದರು. ಆಗ ದೇವಲೋಕದಲ್ಲಿ ಅಶರೀರವಾಣಿ ಕೇಳಿ ಬಂದಿತು. ಈ ಕಂದನು ಲೋಕವನ್ನು ಉದ್ಧರಿಸುವನು ಮಹಾತ್ಮನಾಗುತ್ತಾನೆ. ಜ್ಞಾನದ ಬೆಳಕನ್ನು ಕೊಡುವ ಋಷಿಯಾಗುತ್ತಾನೆ. ಹಾಗಾದರೆ ಇಂತಹ ಮಹಾತ್ಮನು ಅನಾಥನಾಗಬಾರದು. ಇವನನ್ನು ಪೋಷಿಸಲೇಬೇಕು. ಅದು ನಮ್ಮ ಕರ್ತವ್ಯ ಎಂದುಕೊಂಡು ಮರುದ್ಗಣ ದೇವತೆಗಳು ತಾವೇ ಅವನನ್ನು ಪೋಷಿಸಿದರು. ತಂದೆ ತಾಯಿಗಳಿಗೆ ಬೇಡವಾದ ಆ ಕಂದನು ಆ ದೇವತೆಗಳ ಮಡಿಲಿನಲ್ಲಿ ಬೆಳೆದನು. ದೇವತೆಗಳ ಪ್ರೀತಿಗೆ ಪಾತ್ರನಾದನು. ಅವರೇ ಭರದ್ವಾಜ. ತಪಸ್ಸು. ಭರದ್ವಾಜ ಕುಮಾರನಿಗೆ ಮರುದ್ಗಣ ದೇವತೆಗಳೇ ಉಪನಯನ ಮಾಡಿದರು. ತಾವೇ ಗುರುಗಳಾಗಿ ಅವನಿಗೆ ವಿದ್ಯೆಯನ್ನು ಕಲಿಸಿದರು. ಭರದ್ವಾಜನಿಗೆ ವೇದವಿದ್ಯೆಯಲ್ಲಿ ಅಪಾರವಾದ ಆಸಕ್ತಿ. ಕಲಿತಷ್ಟು ಇನ್ನೂ ಕಲಿಯುವ ಆಸೆ. ಮದುವೆಯ ವಯಸ್ಸು ಬಂದರೂ ಅವನ ಮನಸ್ಸು ವಿದ್ಯೆಯಲ್ಲಿಯೇ ನಿಂತಿತು. ವೇದಗಳನ್ನು ಪೂರ್ಣವಾಗಿ ಕಲಿಯುವವರೆಗೂ ತಾನು ಬ್ರಹ್ಮಚಾರಿಯಾಗಿರುವೆನೆಂದು ತಾವನ್ನು ನಿರ್ಧರಿಸಿದನು. ಭರದ್ವಾಜನ ವಿದ್ಯಾಭ್ಯಾಸ ಮುಂದುವರಿಯಿತು. ಎಷ್ಟು ಕಲಿತರೂ ಅವನಿಗೆ ತೃಪ್ತಿ ಇಲ್ಲ. ಮರುದ್ಗಣ ದೇವತೆಗಳು ತಾವು ಕಲಿಸುವುದಷ್ಟನ್ನೋ ಕೇಳಿಕೊಟ್ಟರು. ಅಷ್ಟನ್ನೋ ಭರದ್ವಾಜ ಕಲಿತ. ಇನ್ನೋ ವಿದ್ಯೆಯ ಹಂಬಲ ಅವನಿಗೆ. ಕೊನೆಗೆ ಮರುದ್ಗಣ ದೇವತೆಗಳು ಬೇರೇನು ದಾರಿ ಕಾಣದೆ, ಭರದ್ವಾಜ, ನಮಗೆ ತಿಳಿದಷ್ಟು ವೇದಗಳನ್ನು ನಿನಗೆ ಕಲಿಸಿದ್ದೇವೆ. ಇನ್ನೂ ಹೆಚ್ಚಿನ ಜ್ಞಾನ ಪಡೆಯಬೇಕಾದರೆ ತಪಸ್ಸಿನಿಂದ ಇಂದ್ರನನ್ನು ಒಲಿಸು ಎಂದು ಬಿಟ್ಟರು. ಭರದ್ವಾಜರು ನಿಷ್ಠಾವಂತನಾದ ಬ್ರಹ್ಮಚಾರಿ. ಗುರುವಿನ ಅಪ್ಪಣೆಯಂತೆ ನಡೆಯುತ್ತಾ ಬೇರೇನನ್ನೋ ಬಯಸದೆ ವಿದ್ಯೆಯೊಂದನ್ನೇ ಬಯಸಿ ವಿದ್ಯೆಯೊಂದರಲ್ಲೇ ಪರಮ ವಿದ್ಯೆಯಲ್ಲೇ ಮನಸ್ಸಿಟ್ಟು ಕಲಿಯುವುದೇ ಬ್ರಹ್ಮಚರ್ಯ. ಭರದ್ವಾಜನಿಗಂತೂ ವಿದ್ಯೆಯನ್ನು ಬಿಟ್ಟು ಬೇರೇನೂ ಬೇಕಿರಲಿಲ್ಲ. ವೇದಗಳಿಗಾಗಿ ತಪಸ್ಸು ಮಾಡಲು ಅವನು ನಿರ್ಧರಿಸಿದನು. ಪ್ರಶಾಂತವಾದ ಸ್ಥಳದಲ್ಲಿ ಕುಳಿತು ಇಂದ್ರನನ್ನು ಧ್ಯಾನಿಸತೊಡಗಿದನು. ಬ್ರಹ್ಮ ತೇಜಸ್ವಿ. ಭರದ್ವಾಜ ಕುಮಾರನ ಘೋರವಾದ ತಪಸ್ಸಿಗೆ ದೇವತೆಗಳು ಆಶ್ಚರ್ಯಪಡುವಂತಾಯಿತು. ಅವನು ಮಳೆ ಗಾಳಿಗಳಿಗೂ ಹೆದರಲಿಲ್ಲ. ಅನ್ನ ನೀರುಗಳನ್ನು ಬಿಟ್ಟನು. ಬರುತ್ತಾ ಅವನ ಶರೀರವೇ ಸವಿಯಿತು. ಅವನ ಸಾಹಸಕ್ಕೆ ಎಲ್ಲರೂ ಹೆದರುವಂತಾಯಿತು. ಆದರೆ ಅವನು ತಪಸ್ಸನ್ನು ಮಾತ್ರ ನಿಲ್ಲಿಸಲಿಲ್ಲ. ಕೊನೆಗೆ ಒಂದು ದಿನ ಕುಳಿತುಕೊಳ್ಳುವುದಕ್ಕೂ ಶಕ್ತಿ ಇಲ್ಲದೆ ಅವನು ನೆಲಕ್ಕೆ ಉರುಳಿಬಿಟ್ಟನು. ಇಂದ್ರನು ಪ್ರತ್ಯಕ್ಷನಾದ. ಭರದ್ವಾಜ, ಮೇಲಕ್ಕೇಳು, ಇದೋ ನಾನು ಬಂದಿದ್ದೇನೆ. ದೇವದೇವನೇ ಬಂದೆಯಾ ಸ್ವಾಮಿ? ನಿಧಾನವಾಗಿ ಎದ್ದು ಕುಳಿತು ಕೈ ಜೋಡಿಸಿದನು ಭರದ್ವಾಜ. ಇಂದ್ರನು ಅವನನ್ನು ಆಶೀರ್ವದಿಸಿ ನುಡಿದನು, ಭರದ್ವಾಜ, ನಿನ್ನ ಬ್ರಹ್ಮಚರ್ಯದ ಮಹಿಮೆ ಅಪಾರವಾಗಿದೆ ಹಾಗೂ ಅದ್ಭುತವಾದದ್ದು. ನೀನು ಹಿಂದಿನ 2 ಜನ್ಮಗಳಲ್ಲೂ ಹೀಗೆ ವೇದಗಳಿಗಾಗಿ ತಪಸ್ಸು ಮಾಡಿದೆ. ಈಗಲೂ ಅದಕ್ಕಾಗಿಯೇ ಶರೀರವನ್ನು ಸವೆಸಿದ್ದೀಯಾ? ನಿನಗೆ ಇನ್ನೂ 1 ಜನ್ಮ ಕೊಟ್ಟರೆ ಶರೀರವನ್ನು ಹೇಗೆ ಬಳಸುವೆ? ಸ್ವಾಮಿಯೇ, ಈಗಲೂ ನಾನು ಬ್ರಹ್ಮಚಾರಿಯಾಗಿದ್ದುಕೊಂಡು ವಿದ್ಯೆಗಾಗಿ ಶರೀರವನ್ನು ಸವಿಸುತ್ತೇನೆ. ಎಂತಹ ನಿಷ್ಠೆಯ ಮಾತು! ವಿದ್ಯೆ ಎಂದರೆ ಹೀಗೆ ಆಸಕ್ತಿ ಇರಬೇಕು ಎಂದು ತಲೆದೂಗಿದನು ಇಂದ್ರ. ಭರದ್ವಾಜನ ಗಮನವನ್ನು ಸೆಳೆಯಿತು. ಐತ್ತ ನೋಡು ಎಂದನು.
ಭರದ್ವಾಜನ ಎದುರಿನಿಂದ ಬೆಟ್ಟಗಳಂತಿದ್ದ 3 ಬೆಳಕಿನ ರಾಶಿಗಳು ಕಾಣಿಸಿದವು. 3 ರಾಶಿಗಳಿಂದ ಒಂದೊಂದು ಹಿಡಿಯಷ್ಟು ಎತ್ತಿಕೊಂಡು ಇಂದ್ರನು ಭರದ್ವಾಜನ ಬೊಗಸೆಯಲ್ಲಿಟ್ಟನು. ಕೂಡಲೇ ಆ ಹೊಳೆಯುತ್ತಿರುವ 3 ವಸ್ತುಗಳು ಭರದ್ವಾಜನ ಮೈಯಲ್ಲಿ ಕರಗಿ ಹೊಸ ಚೈತನ್ಯ ಬಂದಿತು. ಭರದ್ವಾಜನಿಗೆ ಏನದೂ ಅರ್ಥವಾಗದೆ, ಸ್ವಾಮಿಯೇ, ಇದು ಏನು ಎಂದು ಪ್ರಶ್ನಿಸಿದನು. ಇಂದ್ರನು ನಗುತ್ತಾ ಹೇಳಿದನು, ಭರದ್ವಾಜ, ವಿದ್ಯೆಯನ್ನು ಅಳೆಯಲು ಸಾಧ್ಯವೇ? ವೇದಗಳು ಅಪಾರ ಅನಂತವಾಗಿದೆ. ಈಗ ನೀನು ಕಂಡ 3 ಬೆಟ್ಟಗಳಂತಹ ರಾಶಿಗಳೇ 3 ವೇದಗಳು. ನೀನು ಈವರೆಗಿನ 3 ಜನ್ಮಗಳಲ್ಲಿ ಸಾಧಿಸಿದ ವೇದವಿದ್ಯೆ 3 ಹಿಡಿಯಷ್ಟು ಮಾತ್ರ. ಆದರೆ ಇದೇನು ಸಾಮಾನ್ಯವಲ್ಲ. ಇಷ್ಟರಿಂದಲೇ ನೀನು ದೇವತೆಗಳನ್ನೂ ಮೀರಿದ ಬ್ರಹ್ಮ ತೇಜಸ್ವಿಯಾಗಿದ್ದೀಯಾ? ಭಗವಂತ, ಹಾಗಾದರೆ ನಾನು ಮುಂದೇನು ಮಾಡಬೇಕು? ಭರದ್ವಾಜ, ವಿದ್ಯೆಯನ್ನು ಕಲಿಯುವುದಷ್ಟೇ ಮುಖ್ಯವಲ್ಲ, ಆ ವಿದ್ಯೆಯಿಂದ ಲೋಕವನ್ನು ಉದ್ಧರಿಸುವುದು ಮುಖ್ಯ. ಅದನ್ನೇ ನೀನು ಮಾಡಬೇಕಾಗಿದೆ. ಮಾನವನ ಲೋಕಕ್ಕೆ ನಿನ್ನಿಂದ ಮಂಗಳವಾಗಲಿ ಎನ್ನುತ್ತಾ ಇಂದ್ರನು ಹೊರಟು ಹೋದನು. ಮಾನವರ ಕಲ್ಯಾಣಕ್ಕೆ ಸೇವೆಗೆ ಕೌಪಿನಧಾರಿಯಾಗಿ ಕಮಂಡಲವನ್ನು ಜಪಮಾಲೆಯನ್ನು ಹಿಡಿದು ಬಂದ ಭರದ್ವಾಜನನ್ನು ಮರುದ್ಗಣಗಳು ಕಂಡರು. ಶಾಂತವಾದ ಮುಖದಲ್ಲಿ ತೇಜಸ್ಸು ಉಕ್ಕುತ್ತಿತ್ತು. ವೇದನಿಧಿಯಾಗಿ ಸಿದ್ಧ ಪುರುಷನಾಗಿ ಜ್ಞಾನ ಮೂರ್ತಿಯಾಗಿ ಬಂದ ಭರದ್ವಾಜನು ಮರುದ್ಗಣ ದೇವತೆಗಳಿಗೆ ನಮಸ್ಕರಿಸಿದನು. ಅವರು ಭರದ್ವಾಜನನ್ನು ಹರ್ಷದಿಂದ ಬಾಚಿ ತಪ್ಪಿಕೊಂಡು, ಮಹಾತ್ಮ, ನೀನು ವಯಸ್ಸಿನಲ್ಲಿ ಚಿಕ್ಕವನಾಗಿದ್ದರೂ ಜ್ಞಾನದಿಂದ ನಮಗೂ ಪೂಜ್ಯನಾಗಿದ್ದೀಯಾ. ನೀನು ನಮಗೂ ಗುರು. ವಯಸ್ಸಿನಿಗಿಂತಲೂ ಜ್ಞಾನವೇ ಮುಖ್ಯ ಎಂದರು. ಭರದ್ವಾಜನನ್ನು ಅನುಗ್ರಹಿಸಲು ದಂಡೋಪದಂಡವಾಗಿ ದೇವತೆಗಳು ಬಂದರು. ಸೂರ್ಯ, ಚಂದ್ರ, ಅಗ್ನಿ, ದೇವ, ವರುಣ, ಪೋಷ್ಯ, ಸರಸ್ವತಿ ಎಲ್ಲ ದೇವತೆಗಳಿಗೂ ಭರದ್ವಾಜನು ನಮಸ್ಕರಿಸಿದನು. ಅವರೆಲ್ಲರೂ ಭರದ್ವಾಜನಿಗೆ ಹೇಳಿದರು, ಭರದ್ವಾಜ, ವೇದವಿದ್ಯೆಯನ್ನು ಮಾನವ ಲೋಕದ ಶಿಷ್ಯರಿಗೂ ದಾನ ಮಾಡು. ಧರ್ಮವನ್ನು ನೆಲೆಗೊಳಿಸು. ಪ್ರಜೆಗಳಿಗೆ ಒಳ್ಳೆಯ ಬದುಕನ್ನು ಕಲಿಸು. ದುಷ್ಟರಾದ ಅಸುರರ ಕಾಟದಿಂದ ಮಾನವರಲ್ಲಿ ಅಶಾಂತಿ ಉಂಟಾಗಿದೆ. ಅವರನ್ನು ನಿಗ್ರಹಿಸಲು ಪ್ರಯತ್ನಿಸು. ಈ ಕಾರ್ಯದಲ್ಲಿ ನಾವೆಲ್ಲರೂ ನಿನ್ನೊಡನೆ ಸಹಕರಿಸುತ್ತೇವೆ. ಭರದ್ವಾಜನು ಅವರ ಅಪ್ಪಣೆಗೆ ತಲೆಬಾಗಿದನು. ಇಂದಿನ ನನ್ನ ಜೀವನ ಸೇವೆಗೆ ಮುಡಿಪು ಎಂದನು. ಭರತ ಚಕ್ರವರ್ತಿಯ ಬಳಿಗೆ ದುಷ್ಯಂತ ಮತ್ತು ಶಕುಂತಳೆಯರ ಹೆಸರುಗಳು ಭಾರತದಲ್ಲಿ ಬಹುಪ್ರಸಿದ್ಧ. ಅವರ ಪುತ್ರನೇ ಭರತ ಚಕ್ರವರ್ತಿ. ಇಂದ್ರನಿಗೆ ಸಮಾನನಾದ ವೀರ ಮತ್ತು ಧರ್ಮಾತ್ಮನಾದ ಅರಸ. ಆತನ ಪತ್ನಿ ಸುನಂದಾದೇವಿ ಒಳ್ಳೆಯ ಪತಿವ್ರತೆ. ಇವರಿಗೆ ಮಕ್ಕಳೇ ಇರಲಿಲ್ಲ. ಹುಟ್ಟಿದ ಮಕ್ಕಳಲ್ಲಿ ಯಾರೂ ಉಳಿದಿರಲಿಲ್ಲ. ಮಕ್ಕಳಿಗಾಗಿ ಅವರು ಗಂಗಾ ನದಿ ತೀರದಲ್ಲಿ ಮರುತ ಸೋಮ ಎಂಬ ಯಾಗವನ್ನು ಮಾಡಿದರು. ಮರುತಗಣ ದೇವತೆಗಳು ಭಾರದ್ವಾಜನೊಡನೆ ಯಾಗಮಂಟಪಕ್ಕೆ ಬಂದರು. ಭರತನಿಗೆ ಭಾರದ್ವಾಜನನ್ನು ತೋರಿಸಿ, ರಾಜನೇ, ಈತನು ಅಂಗೀರಾ ವಂಶದ ಋಷಿಕುಮಾರನು. ಮಕ್ಕಳಿಲ್ಲದ ನೀನು ಈತನನ್ನು ಪುತ್ರನಾಗಿ ಸ್ವೀಕರಿಸು. ನಿನ್ನ ವಂಶವನ್ನು ಈತನು ಉದ್ಧರಿಸುತ್ತಾನೆ ಎಂದರು. ಭರತನಿಗೆ ಈಗ ನಿಶ್ಚಿಂತತೆಯಾಯಿತು. ಭರದ್ವಾಜನಿಗೆ ಸಕಾಲವಾಗಿ ಮದುವೆಯಾಯಿತು. ಆತನ ಪತ್ನಿ ಹೆಸರು ಸುಶೀಲೆ. ಹೆಸರಿಗೆ ತಕ್ಕಂತೆ ಗುಣರೂಪಗಳುಳ್ಳ ಪತಿವ್ರತೆ. ಭರದ್ವಾಜನಿಗೆ ಒಪ್ಪುವಂತಹ ಮಡದಿ. ಅಂತಹ ಸತಿಯನ್ನು ಪಡೆದ ಭರದ್ವಾಜನು ಭರತನ ಆಶೀರ್ವಾದದ ಕೃಪೆಗಳಿಗಾಗಿ ಮನಸ್ಸಿನಲ್ಲೇ ವಂದಿಸಿದನು. ಭರತ ವಂಶದ ಉದ್ಧಾರ. ಭರತನು ಭರದ್ವಾಜರನ್ನು ಸ್ವೀಕರಿಸಿದ. ಭರತನಿಗೆ ಬೇರೆ ಮಕ್ಕಳಿರಲಿಲ್ಲ. ಆದುದರಿಂದ ಭರದ್ವಾಜರೇ ಚಕ್ರವರ್ತಿಯಾಗಬಹುದಾಗಿತ್ತು. ಏನೇ ಆದರೂ ಭರದ್ವಾಜರಿಗೆ ರಾಜ್ಯ ದಾಸೆ ಇರಲಿಲ್ಲ. ಅವರ ಮನಸ್ಸಿನಲ್ಲಿ ದೇವತೆಗಳ ಮಾತು ಸ್ಥಿರವಾಗಿ ನಿಂತಿತು. ಅವರು ಕಲಿತ ವಿದ್ಯೆಯನ್ನು ಇತರರಿಗೂ ಕಲಿಸಬೇಕು. ಧರ್ಮವನ್ನು ನೆಲೆಗೊಳಿಸಬೇಕು. ಜನರಿಗೆ ಹಿರಿಯ ಬಾಳು ಬಾಳುವುದು ಹೇಗೆ ಎಂದು ಮಾರ್ಗದರ್ಶನ ಮಾಡಬೇಕು ಎಂದು ಅವರು ಹೇಳಿದ್ದರಲ್ಲವೇ. ಆದ್ದರಿಂದ ತಾವು ಇದೇ ಗುರಿಯನ್ನು ಹಿಡಿದಿದ್ದರು. ಮುಂದಾಳಾಗಿ ಭರತನಿಂದ ಮತ್ತೊಂದು ಯಾಗ ಮಾಡಿಸಿದರು. ಅಗ್ನಿದೇವರನ್ನು ಸ್ತುತಿಸಿ ಕರೆದರು. ಅಗ್ನಿದೇವ, ಈ ಭರತ ಚಕ್ರವರ್ತಿಯ ಚಿಂತೆಯನ್ನು ನಿವಾರಿಸಿ ಈತನ ಇಷ್ಟಾರ್ಥವನ್ನು ನೆರವೇರಿಸು ಎಂದು ಬೇಡಿದರು. ಬೇಡಿಕೆ ಫಲಿಸಿತು. ಸ್ವಲ್ಪ ಕಾಲದಲ್ಲೇ ಭರತನಿಗೆ ಭೂಮನ್ಯುವೆಂಬ ಪುತ್ರನು ಹುಟ್ಟಿದನು. ಈ ಸಮಯದಲ್ಲೇ ಭರತನು ತೀರಿಕೊಂಡಿದ್ದರಿಂದ ಭರದ್ವಾಜರ ಹೊಣೆ ಹೆಚ್ಚಿತು. ಭೂಮನ್ಯುವಿಗೆ ವಯಸ್ಸು ಬರುವವರೆಗೆ ಅರಮನೆಯಲ್ಲೇ ಇದ್ದು ಅವನಿಗೆ ಮಾರ್ಗದರ್ಶನ ಮಾಡಿ ರಾಜ್ಯಾಭಿಷೇಕ ಮಾಡಿದರು. ಭರದ್ವಾಜರು ಹೀಗೆ ನಶಿಸಿ ಹೋಗುತ್ತಿದ್ದ ಭರತನ ವಂಶವನ್ನು ಉದ್ಧರಿಸಿದ್ದು ಬಹುದೊಡ್ಡ ಸತ್ಕಾರ್ಯ. ಈ ಭರತನ ವಂಶದಲ್ಲೇ ಮುಂದೆ ಪಾಂಡವರೇ ಮೊದಲಾದ ಧರ್ಮಾತ್ಮರು ಹುಟ್ಟಿದರು. ಜನರ ಪಾಡು. ಭೂಮನ್ಯುವಿನಿಂದ ಬೀಳ್ಕೊಟ್ಟ ಭರದ್ವಾಜರು ತೀರ್ಥಯಾತ್ರೆಗೆ ಹೊರಟರು. ಅನೇಕ ರಾಜ್ಯಗಳನ್ನು, ದೇಶ ಕೋಶಗಳನ್ನು ಸುತ್ತಿದರು. ತಪೋವನಗಳಲ್ಲಿ ಅನೇಕ ಮಂದಿ ಋಷಿಮುನಿಗಳ ಸಂದರ್ಶನ ಪಡೆದರು.
ಕೈಲಾಸ ಪರ್ವತದವರೆಗೂ ನಡೆದು ಅಲ್ಲಿನ ಆಶ್ರಮದಲ್ಲಿ ಭೃಗು ಮುನಿಯನ್ನು ಕಂಡರು. ಭೃಗುವು ಸಹ ಬ್ರಹ್ಮಜ್ಞಾನಿಯೂ ಪೂಜ್ಯನೂ ಆದ ಋಷಿ. ಪ್ರಪಂಚದ ಪರಿಸ್ಥಿತಿ, ಧರ್ಮ ಮೊದಲಾದ ಅನೇಕ ವಿಷಯಗಳಿಗೂ ಅವರಿಬ್ಬರು ಚರ್ಚಿಸಿದರು. ಈ ಪಾದಯಾತ್ರೆಯಿಂದ ಭರದ್ವಾಜರಿಗೆ ತಮ್ಮ ಮುಂದಿನ ಕರ್ತವ್ಯವೇನೆಂದು ತಿಳಿಯಿತು. ಭೂಮಿಯಲ್ಲಿ ಎಲ್ಲೆಲ್ಲೂ ಬಡತನ ಆವರಿಸಿತು. ದೊಣ್ಣೆ ಇದ್ದವನೇ ಬೆಣ್ಣೆ ಎಂಬಂತೆ ಬಲವಿದ್ದವನು ಬಡವರ ಐಶ್ವರ್ಯವನ್ನು ದೋಚುತ್ತಿದ್ದನು. ಜನರಿಗೆ ಪ್ರತಿ ನಿಮಿಷದಲ್ಲೂ ದುಷ್ಟರಾದ ಅಸುರರ ಭಯ ಕಾಡುತ್ತಿತ್ತು. ವಾರಶಿಕರು, ಶಂಬರರು ಎಂಬ ಅಸುರರು ಪರಿವಾರದವರು ಜನರನ್ನು ಹಿಂಸಿಸುತ್ತಿದ್ದರು. ಇವರಿಗೆ ಧರ್ಮ, ಕರುಣೆ, ನೀತಿ ಏನೆಂದೂ ಇರಲಿಲ್ಲ. ಎಲ್ಲೆಲ್ಲೂ ಕೊಲೆ, ಸುಲಿಗೆ, ಹಿಂಸೆ, ಅತ್ಯಾಚಾರ ತುಂಬಿದವು. ಎಲ್ಲೆಲ್ಲೋ ಅಶಾಂತಿ. ಜನರಿಗೆ ಸರಿಯಾದ ನಾಯಕನೇ ಇರಲಿಲ್ಲ. ಅಲ್ಲಲ್ಲಿ ಆಳುತ್ತಿದ್ದ ಕ್ಷತ್ರಿಯರು ಸಹ ಅಸುರರಿಗೆ ಹೆದರಿಕೊಂಡು ಹೇಗೋ ಕಾಲ ನೂಕುತ್ತಿದ್ದರು. ಜನರ ಬಡತನವನ್ನು ಕೊನೆಗಾಣಿಸಿ ಶಾಂತಿಯನ್ನು ಸ್ಥಾಪಿಸಿದರು. ಜನರ ಕಷ್ಟ ನಷ್ಟಗಳನ್ನು ಕಂಡು ಭರದ್ವಾಜರ ಮನಸ್ಸು ನೊಂದಿತು. ಅನ್ನ ಬಟ್ಟೆಗಳಿಲ್ಲದೆ ನರಳುತ್ತಿದ್ದವರು, ದೀನರು, ದರಿದ್ರರನ್ನು ಕಂಡು ಅವರ ಕರುಣೆ ಉಕ್ಕಿತು. ಅವರು ಪ್ರತಿಜ್ಞೆಯನ್ನು ಘೋಷಿಸಿದರು. ಈ ಪ್ರಪಂಚದ ಪ್ರಜೆಗಳೆಲ್ಲರೂ ನಮ್ಮ ಬಂಧುಗಳು. ಇವರ ಸೇವೆಗೆ ನನ್ನ ಬಾಳು ಮುಡಿಪಾಗಿಡುತ್ತೇನೆ. ಶಿಷ್ಯರಿಗೆ ವಿದ್ಯಾದಾನ ಮಾಡಿ ವೇದ ಧರ್ಮವನ್ನು ಉದ್ಧರಿಸುತ್ತೇನೆ. ಪರೋಪಕಾರಕ್ಕಾಗಿ ನನ್ನ ತಪಶಕ್ತಿಯನ್ನು, ಶರೀರವನ್ನು ವಿನಿಯೋಗಿಸುತ್ತೇನೆ. ಪವಿತ್ರವಾದ ಭಾರತ ಭೂಮಿಯ ಮಕ್ಕಳೇ, ದೇವತೆಗಳನ್ನು ಒಲಿಸಿರಿ. ಜ್ಞಾನವಂತರಾಗಿ ಧರ್ಮವನ್ನು ಉದ್ಧರಿಸಿರಿ. ಅಧರ್ಮಿಗಳಾದ ಅಸುರರನ್ನು ನಿಗ್ರಹಿಸಲು ಕ್ಷತ್ರಿಯ ವೀರರೆಲ್ಲರೂ ಒಂದಾಗಿರಿ. ಜನರ ಬಡತನ ನೀಗಿಸಿ ಶಾಂತಿಯನ್ನು ಸ್ಥಾಪಿಸಿರಿ.